ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರ ಅದೃಷ್ಟ ರಹಸ್ಯ ದೇವತೆಯ ವಿಚಾರವನ್ನು ತಿಳಿಸಲಿದ್ದೇನೆ. ಅಂದರೆ ಯಾವ ದೇವರ ಪೂಜೆಯನ್ನ ಜಪತಪಾದಿಗಳನ್ನು ನೀವು ಮಾಡಿದರೆ ಅಥವಾ ಯಾವ ದೇವರ ಮಂತ್ರವನ್ನು ನೀವು ಜಪಿಸಿದರೆ ನಿಮಗೆ ಜೀವನದಲ್ಲಿ ಅದೃಷ್ಟ ಬರ್ತದೆ ಅಂತ. ಎಲ್ಲರೂ ಸಹ ಹೇಳಬಹುದು, ಕಷ್ಟಪಟ್ಟು ದುಡಿಬೇಕು, ದುಡಿದ್ರೇನೆ ಅದೃಷ್ಟ ಬರೋದು, ದುಡಿದ್ರೆ ಅದೃಷ್ಟ ಬರೋಂಗಿದ್ರೆ ಏನೇನೋ ಆಗ್ಬಿಡೋದು. ಯಾರು ಹಿಂಗೆ ಕಷ್ಟಪಡೋದಿಲ್ಲ. ಬಹಳಷ್ಟು ಜನ ಬಹಳ ಕಷ್ಟಪಡ್ತಾರೆ, ಪ್ರತಿದಿನ ಶಾರೀರಿಕ ಕಷ್ಟಪಡ್ತಾರೆ, ಶರೀರ ತುಂಬ ಕಷ್ಟಪಡ್ತಾರೆ. ಬಟ್ ಅದೃಷ್ಟ ಅನ್ನತಕ್ಕಂಥದ್ದು ಯಾಕೆ ಇನ್ನೂ ಬಂದಿಲ್ಲ ಅಂದರೆ, ಅದೃಷ್ಟ ಅನ್ನೋದೇ ಬಹಳ ಅಪರೂಪದಲ್ಲಿ ಎಲ್ಲರಿಗೂ ಸಿಗ್ತಕ್ಕಂಥದ್ದು ಅಂತ. ಆದರೆ ನಮ್ಮ ಈ ಜ್ಯೋತಿಷ್ಯ ಮಾರ್ಗಗಳಾಗಲಿ ವೇದ ಮಾರ್ಗಗಳಲ್ಲಿ ಹಂಗಿಲ್ಲ. ಪ್ರತಿಯೊಬ್ಬರಿಗೂ ಅದೃಷ್ಟ ಸಿಗೋ ರೀತಿಯಲ್ಲೂ ಒಂದಿಷ್ಟು ಪರಿಹಾರಗಳನ್ನು ಕೊಟ್ಬಿಟ್ಟಿದೆ. ನಿಮಗೆ ಅದೃಷ್ಟ ಸಿಗುತ್ತೆ, ಇದನ್ನಾಗಿ ಅಂತ. ಸೊ ಆದ್ರಿಂದ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯ ಪ್ರಕಾರ ಅದೃಷ್ಟವನ್ನ ಕೊಡತಕ್ಕಂಥ ಒಂದು ಮಾರ್ಗೋಪಾಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ, ಕನ್ಯಾ ರಾಶಿಯವರಿಗೆ ಎಲ್ಲರಿಗೂ ಸಹ ಈ ವಿಡಿಯೋ ರೀಚ್ ಆಗಬೇಕು, ಅವರ ಜೀವನದಲ್ಲೂ ಬದಲಾವಣೆಗಳಾಗಬೇಕು, ಅವರಿಗೂ ಅದೃಷ್ಟ ಬರಬೇಕು ಅನ್ನುವಂಥದ್ದು ಉದ್ದೇಶ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ನೋಡಿ, ನೀವು ಕನ್ಯಾ ರಾಶಿಯವರಾಗಿದ್ದು ನಮ್ಮ ಜೀವನದಲ್ಲಿ ಅದೃಷ್ಟನೇ ಇಲ್ಲ ಗುರುಗಳೇ, ಏನು ಮಾಡಲಿ, ನನ್ನ ಫ್ರೆಂಡ್ಸ್ಗೆಲ್ಲ ಕೆಲಸ ಸಿಕ್ತು, ನನಗೆ ಕೆಲಸ ಸಿಗಲಿಲ್ಲ, ಅಥವಾ ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ, ನಮ್ಮ ಕೊಲೀಸ್ಗೆಲ್ಲ ಪ್ರಮೋಷನ್ ಅಂತೆ, ಸ್ಯಾಲ್ರಿ ಹೈಕ್ ಅಂತೆ, ಅದಂತೆ, ರಜೆ ಅಂತೆ ಕೇಳಿದಾಗ ಎಲ್ಲ ಸಿಗ್ತಾ ಇದೆ, ನನಗೆ ಮಾತ್ರ ಅದು ಏನು ಪಾಪ ಮಾಡಿದೇನೋ ಗೊತ್ತಿಲ್ಲ ಕೂಡ ನನಗೆ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಜೀವನದಲ್ಲಿ ಬರೇ ಕಷ್ಟನೇ ಆಗೋಯ್ತು. ಉದ್ಯೋಗಿಗಳ ಸಮಸ್ಯೆ, ಬಿಸ್ನೆಸ್ ಮಾಡೋರು ತುಂಬ ನಿಯತ್ತಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಗುರುಳೆ, ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ, ಎಲ್ಲರಿಗಿಂತ ಉತ್ಕೃಷ್ಟವಾದಂಥ ಉತ್ತಮ ಗುಣಮಟ್ಟದ್ದನ್ನು ಕೊಡ್ತಾ ಇದ್ದೀನಿ, ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಏನೋ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಆದರೂ ಮೋಸ ಮಾಡೋರ ಅಂಗಡಿಗಳಿಗೆಲ್ಲ ಹೋಗ್ತಾರೆ, ಮೋಸ ಮಾಡೋರಿಗೆ ಜೊತೆಗೆ ವ್ಯಾಪಾರ ಮಾಡ್ತಾರೆ, ಮೋಸ ಮಾಡೋರಿಗೆ ಬಿಸ್ನೆಸ್ ಕೊಡ್ತಾರೆ. ನಾನು ಸುಮ್ಮನೆ ಖಾಲಿ ಕುತ್ಕೊಳ್ಳೋಂಗಾಗಿದೆ, ನಿಯತ್ತಾಗಿದ್ದರಿಂದ ನನಗೆ ಶಿಕ್ಷೆ ಇದು ಅಂತ ಕೇಳುವಷ್ಟು ಈ ಅದೃಷ್ಟ ಇಲ್ಲದೆ, ವ್ಯಾಪಾರವಿಲ್ಲದೆ ದುಃಖ ಪಡ್ತಿರುವಂತಹ ಕನ್ಯಾ ರಾಶಿಯ ವ್ಯಾಪಾರಸ್ಥರು ಇದ್ದಾರೆ, ಉದ್ಯೋಗಿಗಳು ಇದ್ದಾರೆ. ಏನೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ, ನಂಗೆ ಮದುವೆನೇ ಆಗಲ್ಲ ಅನ್ಸುತ್ತೆ ಅನ್ನುವ ಅವಿವಾಹಿತರಿದ್ದಾರೆ. ಅದೃಷ್ಟವೇ ನಮ್ಗೆ ಆ ಮಕ್ಕಳ ಅದೃಷ್ಟ ಅನ್ನೋದೇ ಇಲ್ಲ ಅನ್ಸುತ್ತೆ, ಮಕ್ಕಳಾಗಲ್ವೇನೋ ಅನ್ನುವಂತಹ ವಿವಾಹಿತ ಕನ್ಯಾ ರಾಶಿಯವರು ದುಃಖಿಸ್ತಾ ಇದ್ದಾರೆ. ಅದೃಷ್ಟ ಇಲ್ಲ, ಅದೃಷ್ಟ ಇದೆ, ನಮ್ಗೆ ಹಿಂಗೆ ಆಗ್ತಾ ಇರಲಿಲ್ಲ, ಎಲ್ಲರಿಗೂ ದೇವರು ಒಳ್ಳೇದು ಮಾಡೋದು, ನಮಗೆ ಮಾತ್ರ ಅನ್ಕೊಂಡಿಲ್ಲ. ಹಂಗಿಲ್ಲ, ದೇವ್ರು ಎಲ್ಲರಿಗೂ ಒಳ್ಳೇದನ್ನೇ ಮಾಡೋದು. ಕೆಲವ್ರದನ್ನು ಪಡ್ಕೊಳ್ತಾರೆ, ಕೆಲವ್ರದನ್ನು ಪಡ್ಕೊಳ್ಬೇಕು, ನಿಮ್ಮ ಮೇಲೆ ಬಿಡುತ್ತೆ, ಶ್ರಮ ನಿಮಗಿರ್ತದೆ. ಸೊ ಆದ್ದರಿಂದ ಏನಾಗುತ್ತೆ, ನೀವು ಬಹಳ ಪ್ರಮುಖವಾಗಿ ಯಾವ ದೇವತಾರಾಧನೆಯನ್ನು ಕನ್ಯಾ ರಾಶಿಯವರು ಮಾಡೋದ್ರಿಂದ ಜೀವನದಲ್ಲಿ ಅದೃಷ್ಟ ಬರಲಿದೆ ಅಂತ. ಯಾಕೆಂದರೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಎಸ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಯತ್ತಾಗಿ ಕೆಲಸ ಮಾಡಬೇಕು, ನಿಯತ್ತಾಗಿ ಪ್ರಯತ್ನ ಮಾಡಬೇಕು, ಎಸ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ವಾಮ ಮಾರ್ಗ, ತಪ್ಪು ಮಾರ್ಗ, ಮೋಸದ ಮಾರ್ಗಗಳನ್ನು ಮಾಡಿಕೊಳ್ಬಾರ್ದು, ಎಸ್, ಅದು ಸತ್ಯವಾದಂತಹ ಮಾತು. ಅದರ ಜೊತೆಯಲ್ಲಿ ಅದೃಷ್ಟವೂ ಸಹ ಸೇರಿ ಬರಬೇಕು. ಆಯ್ತಲ್ಲ, ನಾವು ನೋಡ್ತಾ ಇರ್ತೀವಿ, ಎಷ್ಟು ಚೆನ್ನಾಗಿ ಒಳ್ಳೆ ಆಟಗಾರ ಗೊತ್ತಾ, ಅವನು ಅದೃಷ್ಟ ಇಲ್ಲ ಅಂದರೆ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದ್ದ ಇಷ್ಟೊತ್ತಿಗೆ, ಯಾಕೆ ಅವನು ಹೋಗಲಿಲ್ಲ ಟೀಮ್ ಇಂಡಿಯಾಗೆ? ಅದೃಷ್ಟ ಇಲ್ಲ. ಅಥವಾ ಟೀಮ್ ಇಂಡಿಯಾ ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ನೋಡಿರ್ತೀವಿ, ಇವನು ಹೆಂಗೆ ಬಂದ ಮಾರೆ, ಇವನಿಗೆ ಎಂಥ ಬೇಸಿಕ್ ನಾಲೆಡ್ಜ್ ಇಲ್ಲ, ಇವನ್ನೆಲ್ಲ ಆಡಿಸ್ತಾ ಇದಾರಲ್ಲ ಮಾರೆ, ಅದು ಟೀಮ್ ಇಂಡಿಯಾಗೆ ಆಡಿಸ್ತಾ ಇದಾರಲ್ಲ, ಎಂತ ತಲೆ ಅಂತ ಮಂಡೆ ಸರಿ ಇಲ್ಲ ಅವ್ರ ಸೆಲೆಕ್ಟರ್ಸ್ದು ಅಂತ ಬೈಕಂತೆ. ಹಂಗಾರೆ ಏನು ಗೊತ್ತಿಲ್ಲದ್ರೆ ಅಲ್ಲಿ ಹೆಂಗೆ ಬಂದ? ಹಂಗಾರೆ ಅಥವಾ ಅಷ್ಟು ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಅದರಲ್ಲಿ ಯಾಕೆ ಆಡ್ತಾ ಇದ್ದಾನೆ? ಅದೃಷ್ಟ. ಈ ಅದೃಷ್ಟ ಅನ್ನತಕ್ಕಂಥದ್ದು ಯಾಕೆ ಪ್ರತಿಯೊಬ್ಬರಿಗೂ ಬರಬಾರ್ದು? ಪ್ರತಿಯೊಬ್ಬರಿಗೂ ಬರ್ತದೆ. ಆ ಅದೃಷ್ಟವನ್ನು ಅವರು ಅದೃಷ್ಟ ದೇವತೆಯ ಆರಾಧನೆ ಮಾಡಿಕೊಂಡು ಪಡ್ಕೊಳ್ಬೇಕಾಗ್ತದೆ. ಈ ವಿಡಿಯೋ ಅದೃಷ್ಟ ಇರೋರಿಗೆ ರೀಚ್ ಆಗುತ್ತೆ. ನೀವು ಶೇರ್ ಮಾಡೋದು ನಿಮ್ಮ ಜವಾಬ್ದಾರಿ, ನೀವು ಮಾಡಿಬಿಡಿ ನಿಮ್ಮ ಕರ್ತವ್ಯವನ್ನು. ಅದೃಷ್ಟ ಇರೋರು ನೋಡ್ತಾರೆ, ಅದೃಷ್ಟ ಇರೋರು ಅದನ್ನು ಪಡ್ಕೊಳ್ತಾರೆ, ಮಾಡಿಕೊಂಡು ಅಲ್ವಾ, ಪರಿಹಾರವನ್ನು ಮಾಡಿಕೊಂಡು. ನಿಮಗೆ ಕನ್ಯಾ ರಾಶಿಯವ್ರಿಗೆ ಒಂದು ವಿಶೇಷವಾದಂತಹ ಮಂತ್ರವನ್ನು ಕೊಡ್ತೇನೆ, ಸೀಕ್ರೆಟ್ ಆದ ಮಂತ್ರ, ರಹಸ್ಯಮಯವಾದಂಥ, ಕನ್ಯಾ ರಾಶಿಯವರಿಗೆ ಭಾಗ್ಯೋದಯವನ್ನು ಕೊಡುವ ರಹಸ್ಯವಾದಂತಹ ಮಂತ್ರ. ಈ ಮಂತ್ರವನ್ನು ನೀವು ಪರ್ಟಿಕ್ಯುಲರ್ ಆಗಿ ಕನ್ಯಾ ರಾಶಿಯವರು ಜಪ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಇರ್ತದೆ, ಬರ್ತದೆ, ಇರ್ತದೆ. ಆಯ್ತಾ? ಇಲ್ಲಿ ಸಿಂಪಲ್ ಇಂದ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಏನು ಮಾಡಬೇಕು, ಕನ್ಯಾ ರಾಶಿಯವರು ವಾರದಲ್ಲಿ ಒಂದು ದಿವಸ ನಿಮಗೆ ಈ ಶುಗರು, BP, ಮತ್ತೊಂದು ಇನ್ನೊಂದು ಯಾವುದು ಆರೋಗ್ಯ ಬಾಧೆ
ಇಲ್ಲ ಅಂತಾದಲ್ಲಿ, ಶಕ್ತಿ ಇದೆ ಅಂತಾದಲ್ಲಿ ಮಾತ್ರ ವಾರಕ್ಕೊಂದು ದಿವಸ, ಶುಕ್ರವಾರದ ದಿವಸ ಒಂದು ಹೊತ್ತು ದಯವಿಟ್ಟು ಉಪವಾಸ ಮಾಡಿ, ಏನು ತಿನ್ನದೆ ಉಪವಾಸ ಮಾಡಿ. ಹಾಗೂ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಆ ಇಡೀ ದಿನ ಶುಕ್ರವಾರ ನಾನ್ ವೆಜ್ ತಿನ್ನಬೇಡಿ. ನೀವು ಪ್ಯೂರ್ ವೆಜಿಟೇರಿಯನ್ಸ್ ಆದರೂ ಸಹ ಇಡೀ ದಿನ ಶುಕ್ರವಾರ ನೀವು ಕನ್ಯಾ ರಾಶಿಯವರಾಗಿದ್ದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬೇಡಿ, ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದರೂ ಸಹ. ಅವತ್ತಿನ ದಿವಸ ಒಂದು ದಿವಸ ಕನ್ಯಾ ರಾಶಿಯವರು ಆ ಶುಕ್ರವಾರ ಒಂದು ದಿವಸ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಮನೆಯಲ್ಲಿ ಕುಳಿತುಕೊಂಡು ದುರ್ಗಾ ಅಷ್ಟೋತ್ತರವನ್ನು, ಶುಕ್ರಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡಬಹುದು. ಮನೆ ಹತ್ತಿರದಲ್ಲಿರೋ ಅಮ್ಮನವರ ದೇವಸ್ಥಾನ ಇದ್ದರೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಬರಬಹುದು. ತಿಂಗಳಿಗೊಮ್ಮೆನಾದರೂ ಅಥವಾ ವಾರಕ್ಕೊಮ್ಮೆ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದು ಬಿಡಬೇಡಿ. ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋದರೆ ನಿಮ್ಗೆ ಅದೃಷ್ಟ ಕುಲಾಯಿಸ್ತು ಅಂತ ಅರ್ಥ, ತುಂಬ ಚೆನ್ನಾಗಿ ಅದೃಷ್ಟ ಇರುತ್ತೆ. ಅದೂ ಅಲ್ಲದೆ ಇನ್ನೂ ಒಂದೇನಾದ್ರು ಪವರ್ಫುಲ್ ಬೇಕು ಅಂತಂದರೆ ಒಂದು ಮಂತ್ರವನ್ನು ಕೊಡ್ತಾನೆ. ಈಗ ನಾನು ಮುಂದೊಂದು ಮಂತ್ರವನ್ನು ಹೇಳ್ತೇನೆ. ಪ್ರತಿ ಶುಕ್ರವಾರ ಕನ್ಯಾ ರಾಶಿಯವರು ದಯವಿಟ್ಟು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ, ನಾನು ಆಗಲೇ ಹೇಳಿದ ಉಪವಾಸ ಮಾಡಿ ಒಂದು ಹೊತ್ತು ಅಂತ, ಆ ಬೆಳಗ್ಗೆ ಸ್ನಾನವಾದ ನಂತರ ಈಗ ನಾನು ಮುಂದೆ ಹೇಳುವಂತಹ ಮಂತ್ರವನ್ನು ಜಪ ಮಾಡಬೇಕು. 336 336 336 ಬಾರಿ ಈ ಮಂತ್ರವನ್ನು ಜಪ ಮಾಡಿದರೆ ಕನ್ಯಾ ರಾಶಿಯವರ ಜೀವನದಲ್ಲಿ ಅದೃಷ್ಟ ಅನ್ನುವಂಥದ್ದನ್ನು ನೆಮ್ಮದಿಯಾಗಿ ನಿಧಾನವಾಗಿ ನೋಡಲಿಕ್ಕೆ ಪ್ರಾರಂಭವಾಗ್ತದೆ ಅಂತಲ್ವಾ. ಹಾಗೂ ಯಾವುದೇ ರೀತಿ ವ್ಯಾಕರಣ ಮಿಸ್ಟೇಕ್ಸ್, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಮಾಡಬೇಡಿ. ಹ್ರಸ್ವ, ದೀರ್ಘ, ಅಲ್ಪ ಪ್ರಾಣ, ಮಹಾಪ್ರಾಣಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಟ್ಟು ನೀಟಾಗಿ ಈ ಮಂತ್ರವನ್ನು ಇನ್ನೊಂದ್ಸಲ ಕೇಳಿಸ್ಕೊಂಡು ಬರ್ಕೊಂಡು, ನಾನು ಸ್ಕ್ರೀನ್ ಮೇಲೂ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡಿಕೊಂಡು ಬರ್ಕೊಂಡು ಅದನ್ನು ಬಾಯಟ್ ಮಾಡ್ಕೊಂಡು ಜಪ ಮಾಡಿ, ಆಯ್ತಲ್ವಾ. ಏನದು ಮಂತ್ರ? ಓಂ ನಮೋ ಭಗವತೆ ಭೃಗುನಂದನಾಯ ಶ್ವೇತಾಂಬರಾಯ ಶುಭಲಕ್ಷಣಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಭೃಗುನಂದನಾಯ ಶ್ವೇತಾಂಬರಾಯ ಶುಭಲಕ್ಷಣಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಭೃಗುನಂದನಾಯ ಶ್ವೇತಾಂಬರಾಯ ಶುಭಲಕ್ಷಣಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಈ ಒಂದು ಮಂತ್ರವನ್ನು ಕನ್ಯಾ ರಾಶಿಯವರು ಬರೆದು ಬಾಯಾಟ್ ಮಾಡಿಕೊಂಡು ಅದನ್ನು ಪ್ರತಿ ಶುಕ್ರವಾರ ಬೆಳಗ್ಗೆ 336 ಬಾರಿ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರ್ತದೆ. ತುಂಬ ಸುಲಭ. ಇಲ್ಲ ನಾವು ಅದನ್ನು ಮಾಡಲಿಕ್ಕಾಗಲ್ಲ, ಇನ್ನೂ ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಏನೇನು ಹೇಳಿ ಗುರುಗಳೇ, ಇನ್ನೂ ಏನೋ ಅಂದರೆ ಅದರ ಜಪ ಗಿಪ ಅದೆಲ್ಲ ಮಾಡ್ಕೊಂಡಿರೋ ಕಾಲ ಒಳಗೆ ನಾವು ಜಸ್ಟ್ ಕೇಳಿಸ್ಕೊಂಡ್ರು ಸಾಕು ನಮ್ಗೆ ಅದೃಷ್ಟ ಬರ್ತಕ್ಕಂಥದ್ದು. ಅಥವಾ ಇನ್ನೊಂದು ಪವರ್ಫುಲ್ ಹೇಳಿ ಅಂತಂದರೆ ನಿಮಗೋಸ್ಕರ ನಾನೊಂದು ಭಾಗ್ಯ ಸೂಕ್ತವನ್ನು ಹೇಳ್ತಾನೆ. ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯ ದೇವತಾಯೈ ನಮಃ. ಈ ಮಂತ್ರ ಎಲ್ಲೋ ಕೇಳಿಸ್ಕೊಂಡಂಗಿದೆಯಲ್ಲ, ನಾನು ನನ್ನ ವಿಡಿಯೋಗಳಲ್ಲಿ ಈ ಮಂತ್ರವನ್ನು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ. ಇದು ಒಂದು ತುಣುಕು, ಆಯ್ತಾ. ಸಂಪೂರ್ಣ ಭಾಗ್ಯ ಸೂಕ್ತ ಅಂತಾನೆ ಇದೆ, ಆಯ್ತಾ. ಆ ಭಾಗ್ಯ ಸೂಕ್ತನು ಈ ವಿಡಿಯೋ ಎಂಡಲ್ಲಿ ಇವಾಗ ಮುಂದೆ ಹೇಳ್ತೇನೆ. ಆ ಮಂತ್ರವನ್ನ ನೀವು ಹೇಳಕ್ಕಾಗಲ್ಲ, ನೀವು ಜಪ ಮಾಡೋಕ್ಕಾಗಲ್ಲ, ಬಟ್ ಕೇಳಿಸ್ಕೊಳ್ಬೋದು. ಶ್ರುತಿ, ಅದನ್ನು ಕೇಳಿಸ್ಕೊಳ್ಳೋದು ಅಂತ ಅರ್ಥ, ಆಯ್ತಾ. ಸ್ಮೃತಿ ಬೇರೆ, ಶ್ರುತಿ ಬೇರೆ. ಇದು ವೇದ, ಇದು ಶ್ರುತಿ, ಕೇಳಿಸ್ಕೊಳ್ಬೇಕು. ಸೊ ಅದರಿಂದ ನಾನು ಆ ಮಂತ್ರವನ್ನು ಹೇಳ್ತೇನೆ. ಇದನ್ನ ವಾರಕ್ಕೊಂದ್ಸಲ ಡೈಲಿ ಕೇಳಿಸ್ಕೊಳ್ಬೇಕು. ಡೈಲಿ ಒಂದು 3 ಬಾರಿನೋ ಕೇಳಿಸ್ಕೊಂಡ್ರೆ ನಿಮಗೆ ಅದೃಷ್ಟ ಕೂಡಿ ಬರ್ತದೆ. ಜಸ್ಟ್ ಕೇಳಿಸ್ಕೊಂಡ್ರೆ ಬರ್ತದೆ. ಭಾಗ್ಯ ಸೂಕ್ತ ಅಂತ. ಇನ್ನೂ ಪವರ್ಫುಲ್ ಆಗಬೇಕು ಅಂದರೆ ಇದೇ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಜನವರಿ 13ನೇ ತಾರೀಕು ಹುಣ್ಣಿಮೆಯ ದಿವಸ, ಜನವರಿ 13ನೇ ತಾರೀಕು ಹುಣ್ಣಿಮೆ, ಅವತ್ತು ಸೋಮವಾರದ ದಿವಸ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಕನ್ಯಾ ರಾಶಿಯವರು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ನಿಮ್ಮ ಹೆಸರಲ್ಲಿ ಭಾಗ್ಯ ಸೂಕ್ತ ಹೋಮ ಆಗ್ತದೆ. ಹುಣ್ಣಿಮೆಯ ದಿವಸ ಭಾಗ್ಯ ಸೂಕ್ತ ಹೋಮ ಅಂದರೆ ಅದ್ಭುತವಾದಂತಹ ಒಂದು ಯೋಗ ಫಲ. ಆ ಭಾಗ್ಯ ಸೂಕ್ತ ಹೋಮ ಮಾಡಿ ನಿಮಗೆ ವಿಶೇಷವಾಗಿ ಒಂದು ಪ್ರಸಾದದ ಒಂದು ಬಾಕ್ಸನ್ನೇ ಹಿಂಗೆ ಕಳಿಸ್ಕೊಡ್ತೇವೆ ನಿಮಗೆ. ಅದರಲ್ಲಿ ಬೇರೆ ಬೇರೆ ಪ್ರಸಾದ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊದಲನೇದಾಗಿ ಒಂದು ಕಂಕಣ ದಾರವನ್ನು, ಭಾಗ್ಯ ಸೂಕ್ತ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ಕಂಕಣ ದಾರವನ್ನು ಕೊಡ್ತೇವೆ. ಅದನ್ನು ನೀವು ಕೈಯಲ್ಲಿ ಕಟ್ಟಿಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಕನ್ಯಾ ರಾಶಿಯರು ನಿಮ್ಮ ಕೈಯಲ್ಲಿ ಕಟ್ಟಿಕೊಂಡ್ರೆ ಸಾಕು ಅದನ್ನು, ಆಯ್ತಾ. ಎಲ್ಲ ಹೋಮಗಳ ಭಸ್ಮ ಇರ್ತದೆ, ಹಣೆಗೆ ಹಚ್ಕೋಬೇಕು. ಎಲ್ಲ ಹೋಮಗಳು ಅಂದ್ರೇನು? ಬಹಳ ಪ್ರಮುಖವಾಗಿ ಈ ಭಾಗ್ಯ ಸೂಕ್ತ ಹೋಮದ ಜೊತೆಯಲ್ಲಿ ನಾವು ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆನೇ ಗೊತ್ತಿಲ್ಲ. ಯಾವುದೋ ಆಶ್ಲೇಷ ಬಲಿಯೇ ಕಾಳಸರ್ಪ ಅನ್ಕೊಂಡಿದ್ದಾರೆ. ಅಲ್ಲ, ಕಾಳಸರ್ಪನೇ ಬೇರೆ, ಆಶ್ಲೇಷನೇ ಬೇರೆ. ನಾವು ಎರಡನ್ನೂ ಮಾಡ್ತಾ ಇದ್ದೇವೆ ಈ ಬಾರಿ.
13ನೇ ತಾರೀಕು ಆಶೇಷ ಬಲಿ ಪೂಜನೆ ಇರುತ್ತೆ. ಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವು ಇರುತ್ತೆ, ಅದು ಲೈವಲ್ಲಿ ಇರುತ್ತೆ. ಅದನ್ನು ಮಾಡಿ ಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ಕೊಡ್ತೇವೆ. ಈ ನಾಗಬಿಂಬಗಳನ್ನು ನೀವು ಕನ್ಯಾ ರಾಶಿಯವರು ನಿಮ್ಮ ಹೆಸರು ಸಂಕಲ್ಪ ಸೇವೆಗೆ ಕೊಟ್ಟರೆ ನಾವು ನಿಮಗೇನು ಕಳಿಸ್ಕೊಡ್ತೇವೆ, ಕೈಯಲ್ಲಿ ಕಂಕಣದಾರ, ಹಣೆಯಲ್ಲಿ ಭಸ್ಮ ಹಾಗೂ ನಾಗಾರಾಧನೆ ಅರ್ಶನ, ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅಂಗೈಯಲ್ಲಿ ಈ ನಾಗಿನ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸಿ ಅದನ್ನು ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ನಿಮಗೆ ನಿವಾಳಿಸಿದ್ದು ಇನ್ನೊಬ್ಬರಿಗೆ ನಿವಾಳಿಸ್ಬೇಡಿ, ಮನೆಯವರಿಗೆಲ್ಲ ನಿಮಗೆ ಮಾತ್ರ ಅದನ್ನು ನಿವಾಳಿಸ್ಬಿಟ್ಟು ತೊಗೊಂಡೋಗಿ ಹುಂಡಿಗೆ ಹಾಕ್ಬಿಟ್ರೆ ನಿಮ್ಮ ಕಾಳ ಸರ್ಪಯೋಗ ದೋಷವು ಅದಕ್ಕೆ ಪರಿಹಾರವಾಗ್ತದೆ. ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ, ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಹಿಂದ್ಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆಗಳೆಲ್ಲ ಇದೆ, ಅದು ನಿಮಗೆ ತೋರಿಸ್ತೇನೆ. ಮುಂದ್ಗಡೆ ನಿಮಗೆ ಕುಬೇರ ಲಕ್ಷ್ಮಿ ಇದೆ. ಈ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಹುಣ್ಣಿಮೆ ದಿವಸ ಜನವರಿ 13ನೇ ತಾರೀಕು ಈ ಒಂದು ಭಾಗ್ಯ ಸೂಕ್ತ ಹೋಮ, ಮಹಾ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ, ಅದರ ಜೊತೆಯಲ್ಲಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಇದನ್ನ ನೀವು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ಲಾಕರ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ ಅಲ್ಲಿ ಇಟ್ಕೊಳ್ಬಹುದು. ನಿಮಗೆ ಅದೃಷ್ಟವನ್ನ ಅಥವಾ ಒಂದು ಲಕ್ಷ್ಮಿಯನ್ನ ಕೊಡ್ತಕ್ಕಂತಹ ಕುಬೇರ ಲಕ್ಷ್ಮಿ ಆರ್ಥಿಕ ಬಾಧೆಗಳ ಪರಿಹಾರ ಆಗ್ಲಿಕ್ಕೆ ಇದನ್ನು ಕೊಡ್ತಾ ಇದ್ದೇವೆ. ಇದು ನಿಮ್ಮ ಹತ್ರ ಇಟ್ಕೋಬೇಕು. ಈ ಕಾಯಿನ್ ಅನ್ನ, ಈ ನಾಗಿನ ಅಂಗೈಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಅದನ್ನ 6 ಬಾರಿ ನಿಮ್ಮ ತಲೆಗೆ ನಿವಾಳಿಸಿ ಮನೆ ಹತ್ರ ಇರೋ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು. ಈ ಕಂಕಣದ ಹಾರವನ್ನ ಕೇಳಿ ಕಟ್ಕೊಳ್ಬೇಕು. ಇನ್ನು ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಆಗ್ತಾ ಇದೆ. ಎಲ್ಲಾ ಹೋಮಗಳು, ಎಲ್ಲಾ ಪ್ರಸಾದ, ಸ್ಪೀಡ್ ಪೋಸ್ಟ್ ಎಲ್ಲ ಸೇರಿಸಿ ಒಂದೇ ಸಂಕಲ್ಪ ಸೇವೆ ಆಗಿರುತ್ತೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಟರೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ 13ನೇ ತಾರೀಕು ಹೋಮ, 14ನೇ ತಾರೀಕು ನಾವು ಬೆಳಗ್ಗೆ ಇಲ್ಲಿಂದ ಎಲ್ಲ ಸ್ಪೀಡ್ ಪೋಸ್ಟ್ ಕಳಿಸ್ಕೊಟ್ಬಿಡ್ತೇವೆ. 3-4 ದಿವಸದಲ್ಲಿ ನಿಮಗೆ ಸಿಗ್ತದೆ. ಬೆಂಗಳೂರಲ್ಲಿ ಇರೋರಿಗೆ ಒಂದೇ ದಿವಸ 2 ದಿವಸದಲ್ಲಿ ಸಿಗುತ್ತೆ. ಇನ್ನು ಮಿಕ್ಕವರಿಗೆಲ್ಲ ಒಂದು ಸ್ವಲ್ಪ 3-4 ದಿವಸದಲ್ಲಿ ಸಿಗುತ್ತೆ. ಸೊ ಅದರಿಂದ ಭಾರತಾದ್ಯಂತ ನೀವು ಎಲ್ಲೇ ಇರಲಿ ಸಂಕಲ್ಪ ಸೇವೆ ಕೊಡಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ. ಸೊ ಅದರಿಂದ ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು ಸ್ಕ್ರೀನ್ ಇರುವಂತಹ ನಂಬರ್ಗೆ. ಸೊ ಈಸಿಯಾಗಿ ನೀವೇ ಜಪ ಮಾಡುವಂಥದ್ದು ಹೇಳಿದ್ದೇನೆ, ದೇವಸ್ಥಾನಗಳಿಗೆ ಹೋಗುವಂಥದ್ದು ಹೇಳಿದ್ದೇನೆ, ಕುಂಕುಮಾರ್ಚನೆ ಇತ್ಯಾದಿಗಳನ್ನ ವಿಡಿಯೋ ಬೇಕಾದ್ರೆ ಮೊದಲನೇ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಈಗ ನಾನು ಮುಂದೆ ಭಾಗ್ಯ ಸೂಕ್ತವನ್ನ, ಇಡೀ ಭಾಗ್ಯ ಸೂಕ್ತವನ್ನು ಮಂತ್ರವನ್ನು ಹೇಳ್ತೇನೆ. ಅದನ್ನು ಡೈಲಿ ಕೇಳಿಸ್ಕೊಳ್ಬಹುದು ಒಂದು 3 ಸಲ, ಅಥವಾ ನಮ್ಮ ಸಂಕಲ್ಪ ಸೇವೆ ಕೂಡ ಹೆಸರನ್ನ ಕೊಟ್ಕೊಳ್ಬಹುದು. ಯಾವುದಾಗುತ್ತೋ ಅದನ್ನೇ ಮಾಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದಾಗುತ್ತೋ ಅದು ಮಾಡಿ. ಒಟ್ಟು ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನತಕ್ಕಂಥದ್ದು ಬರಬೇಕು, ಅದು ಬಹಳ ಮುಖ್ಯ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟವಾದ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರ್ಮಿತ್ರಾವರುಣಾ ಪ್ರಾತರಶ್ವಿನಾ, ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತ ರುದ್ರಗುಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮಧಿತೇರ್ಯೋ ವಿಧರ್ತಾ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ, ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೇ ಮಾಂ ಧಿಯಮುದ ವದದನ್ನಃ, ಭಗ ಪ್ರಣೋ ಜನಯ ಗೋಭಿರಶ್ವೈಃ ಭಗ ಪ್ರಣಭಿರ್ನೃವಂತಸ್ಯಾಮ, ಉತೇದಾನೀಂ ಭಗವಂತಸ್ಯಾಮೋತ ಪ್ರಪಿತ್ವ ಉತ ಮಧ್ಯೆ ಅಹ್ನಾಂ, ಉತೋದಿತಾಮಘವಂತ್ ಸೂರ್ಯಸ್ಯ ವಯಂ ದೇವಾನಾಗುಂ ಸುಮತೌ ಸ್ಯಾಮ, ಭಗ ಏವ ಭಗವಾಗುಂ ಅಸ್ತು ದೇವಾಸ್ತೇನ ವಯಂ ಭಗವಂತಃ ಸ್ಯಾಮ, ತಂತ್ವಾ ಭಗ ಸರ್ವ ಇಜ್ಜೋ ಹವೀಮಿ ಸನೋ ಭಗಪುರ ಏತಾ ಭವೇಹ, ಸಮಧ್ವರಾಯೋಷಸೋ ನಮಂ ತದಧಿಕ್ರಾವೇವ ಶುಚಯೇ ಪದಾಯ, ಅರ್ವಾಚೀನಂ ವಸುವಿದಂ ಭಗನ್ನೋ ರಥಮಿವಾಶ್ವಾವಾಜಿನ ಆವಹಂತು, ಅಶ್ವಾವತೇರ್ಗೋಮತೇರ್ನ ಉಷಾಸೋ ವೀರವತೇಃ ಸದಮುಚ್ಛಂತು ಭದ್ರಾಃ, ಘೃತಂ ದುಹಾನಾ ವಿಶ್ವತಃ ಪ್ರಪೀನಾ ಯೂಯಂ ಪಾತಃ ಸ್ವಸ್ತಿಭಿಃ ಸದಾ ನಃ.
ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೇರಶತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ ಹರಿ ಓಂ